ಏನು ಅಣ್ಣ ಬರ್ತೀನಿ ಅಂತ ಫೋನ್ ಮಾಡಿದ್ರು, ಎಲ್ಲಿ ಇನ್ನೂ ಕಾಣ್ತಾ ಇಲ್ಲ, ಏನಾಯ್ತು ಇವರಿಗೆ? ಬಾವಾ, ಪಪ್ಪ, ಚುಮ್ಮಿ ಚೋಟು ಎಲ್ಲೋದ್ರು? ಇಲ್ಲಿ ಒಳಗ್ ರೂಮಲ್ಲಿ ಇದ್ದಾರೆ ನೋಡೋಣ. ಅಣ್ಣ ಏನಾಯ್ತಣ್ಣ, ಚೆನ್ನಾಗಿದ್ದೀರಲ್ಲ? ಚೆನ್ನಾಗಿದ್ದೀನಿ ತಮ್ಮ, ನನ್ಗೇನಾಗಿಲ್ಲ, ಏನೂ ಆಗೋದು ಇಲ್ಲ. ಮತ್ತ್ಯಾಕಣ್ಣ ಸಿಟ್ಟಾಗಿದ್ದೀರಾ? ಬಾವಾ, ಏನಮ್ಮ ಸ್ವೀಟಿ? ಯಾಕ್ ಬಾವಾ ಈ ತರ ಸಿಟ್ಟಾಗಿದ್ದೀರಾ? ಗಾಡಿಯಲ್ಲಿ ಬರುವಾಗಲ್ಲ ಅಕ್ಕನ ಮೇಲೆ ಉರಿಯಾಗಿ ಮಾತಾಡ್ತಾ ಇದ್ದೀರಾ. ಏನಾಯ್ತು ಬಾವಾ? ಈ ತರ ಯಾಕೆ ಸಿಟ್ ಮಾಡ್ಕೊಂಡ್ರಿ ಅಂದ್ರೆ ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗತ್ತೆ ನೋಡಿ. ಸಿಟ್ಟಾಗಿ ಮಾತಾಡ್ತಾ ಇದ್ದೀನಂದ್ರೆ ಇಷ್ಟು ವರ್ಷ ನಾನು ನೋಡ್ತಾ ಇದೆಯಲ್ಲ ಸ್ವೀಟಿ, ನಾನು ಯಾವತ್ತಾದ್ರೂ ಸಿಟ್ ಮಾಡ್ಕೊಂಡು ಮಾತಾಡಿದ್ದೀನ ಹೇಳಿ ನೋಡೋಣ? ಇಲ್ಲ ಬಾವಾ, ಇಷ್ಟು ವರ್ಷದಲ್ಲಿ ನಾನು ಒಂದ್ಸಲನೂ ನೀವು ಸಿಟ್ಟಾಗಿರೋದೇ ನೋಡ್ಲಿಲ್ಲ. ಅದ್ ಯಾಕೆ ಈ ತರ ಸಿಟ್ಟಾಗಿದ್ದೀರಾ ಅಂತ ಗೊತ್ತಾಗ್ತಾನೂ ಇಲ್ಲ. ಏನಂತ ಹೇಳಿದ್ರೆ ತಾನೇ ನಮ್ಗೆ ಗೊತ್ತಾಗತ್ತೆ. ಏನಂತ ಹೇಳೋದು? ನಿಮ್ಮ ಅಕ್ಕ ಹತ್ರನೇ ಕೇಳು, ಯಾಕೆ ನಾನು ತಲೆ ತಿರುಗಿ ಬಿದ್ದೆ ಅಂತ. ಅಕ್ಕ, ಏನೇಮ್ಮ ಸೀಟಿ? ಏನಕ್ಕ ಏನಾಯ್ತು? ಯಾಕೆ ಬಾವ ಈ ತರ ಮಾತಾಡ್ತಾ ಇದ್ದಾರೆ? ಅಯ್ಯೋ ನನ್ಗೇನ್ ಗೊತ್ತು ಅವ್ರು ಈ ತರ ಮಾತಾಡ್ತಾ ಇದ್ದಾರೆ ಅಂತ? ನನಗೇನು ಗೊತ್ತಿಲ್ಲ ಕಣಮ್ಮ ಸ್ವೀಟಿ. ರೀ ನನ್ಗೇನ್ರಿ ಗೊತ್ತು? ನೀವೇನೋ ಫೋನ್ ಇಟ್ಕೊಂಡು ಅದನ್ನ ಗೊತ್ತಾ ಇದ್ರಿ, ಏನಾದ್ರು ಟೆನ್ಷನ್ ಆಗಿ ಬಿದ್ರಾ? ಏನಾಯ್ತು ನಿಮ್ಗೆ? ಏನಂತ ನೀವೇ ಹೇಳಿ, ನಾನೇನ್ ಹೇಳೋದು ನನಗೇನ್ ಗೊತ್ತು? ಲೇ, ನೀನ್ ತಾನೇ ಕಣೆ ಯಾವ್ದೋ ಟಿಂಗ್ ಟಿಂಗ್ ಟಿಖಾಮಣಿ ಗುರುಜಿ ಕೇಳಿದ್ರು ಅಂತ ಅಂದ್ಬಿಟ್ಟು ಕುರಿ ಕೊಡ್ಸ್ಬೇಕು, ಹಸು ಕೊಡ್ಸ್ಬೇಕಂತ ಹೇಳ್ದೆ. ಯಾವನೋ ಹೇಳ್ದ ಅಂತ ಅಂದ್ಬಿಟ್ಟು ಮನೇಲಿ ಇದ್ದಿದ್ದೆಲ್ಲ ತಗೊಂಡೋಗಿ ಬಾಚಿ ಅವನಿಗೆ ಕೊಡಕ್ಕಾಗತ್ತೇನೆ? ನೀನ್ ಹೇಳಿದ ಮಾತು ಕೇಳಿನೇ ನಾನ್ ತಲೆ ತಿರುಗಿ ಬಿದ್ದಿದ್ದು. ಅಯ್ಯೋ 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 ಅಯ್ಯೋ, ಏನ್ರಿ ಹೇಳ್ತಾ ಇದ್ದೀರಾ? ನಾನ್ ಹೇಳಿದ ಮಾತು ಕೇಳಿ ನಿಮಗೆ ತಲೆ ತಿರುಗಿ ಬಿದ್ರ? ಯಾರ ಹತ್ರ ಕಿವಿ ಚುಸ್ತಾ ಇದ್ದೀರಾ ನೀವು? ನನ್ನ ಹತ್ರ ಲೈನ್ ನಡೆಯಲ್ಲ. ನಿಮಗೇನೋ ಆಗಿ ನೀವು ತಲೆ ತಿರುಗಿ ಬಿದ್ದಿರೋದು. ಸುಮ್ನೆ ಈ ತರ ನನ್ನ ಮೇಲೆ ಹೇಳ್ಬಾರ್ದು ನೀವು. ನಾನೇ ಪಾಪ ನನ್ನ ಯಜಮಾನ್ರು ಈ ತರ ಬಿದ್ದೋಗ್ಬಿಟ್ರಲ್ಲಪ್ಪ, ಏನ್ ಮಾಡೋದು ಅಂತ ಆ ಟೈಮಿಗೆ ಯಾರು ಇರ್ಲಿಲ್ಲ. ನಾನೇ ನಿಮ್ಮನ್ನ ಎತ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿ ಏನೋ ಜೀವ ಉಳಿಸಿ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದೀನಿ. ಈಗ ನನ್ ಮೇಲೆ ನೀವು ತಿರ್ಗಿ ಸೇರ್ತಾ ಇದ್ದೀರಲ್ಲ, ಎಂಥ ಧೈರ್ಯ ನಿಮ್ಗೆ? ಲೇ ದರಿದ್ರದಂತವಳೆ, ಇಲ್ಲಿ ನೋಡಿಲಿ. ಲೇ, ಅದ್ಯಾವನೋ ಗುರುಜಿ ಕೇಳ್ದ ಅಂತ ಅಂದ್ಬಿಟ್ಟು ಕುರಿ ಕೊಡ್ಸ್ಬೇಕಂತ ಹೇಳ್ದಲ್ಲ, ಅದಕ್ಕೆ ಕಣೆ ನನಗೆ ತಲೆ ತಿರುಗಿ ಬಂದ್ ಬಿದ್ದಿದ್ದು. ನಿಮ್ಮ ರೀ, ಆ ಕುರಿನೂ ನಿಮ್ಗೆ ಕೊಡ್ಸಕ್ಕಾಗಲ್ವೇನ್ರಿ? ಇಷ್ಟೊಂದು ಶ್ರೀಮಂತರಾಗಿದ್ದೀವಿ, ಆ ಕುರಿನೂ ಕೊಡ್ಸಕ್ಕಾಗ್ಲಿಲ್ಲ ಅಂದ್ರೆ ನಿಮ್ಗೆ ನಾಚಿಕೆ ಆಗ್ಬೇಕು. ಇಷ್ಟೊಂದು ಕಂಜೂಸ್ ಮಾರವಾಡಿ ಆಗಿರ್ತೀರ ಅಂತ ನಾನು ಚೂರು ಅನ್ಕೊಂಡಿರ್ಲಿಲ್ಲ. ಕುರಿನಾ? ಹೌದು ಕಣಪ್ಪ ಮೈದು, ನಿನ್ಗೆ ವಿಷಯ ಗೊತ್ತಿಲ್ಲ. ನಿಮ್ ಅಣ್ಣನ್ ಮಾತೆಲ್ಲ ಕೇಳಲೇಬೇಡ ಕಣಪ್ಪ. ನಾವ್ ಏನ್ ಹೇಳ್ತೀವೋ ಅದನ್ನೇ ಕೇಳು. ನೀನ್ ಹೆಂಡ್ತಿ ನಿನ್ನ ಹತ್ರ ಹೇಳಿಲ್ವಾ ಟಿಂಗ್ ಟಿಂಗ್ ಟಿಕಾಮಣಿ ಗುರುಜಿ ಬಗ್ಗೆ? ಅದಕ್ಕೆ ಮೊನ್ನೆಲ್ಲ ಅಚ್ಚು ಹುಷಾರಿಲ್ದೆ ಮಾತಾಡ್ತಾ ಇದ್ಲಲ್ಲ, ಆಗೆಲ್ಲ ಅವರೇ ಸರಿ ಮಾಡಿದ್ದು ಅಂತ ಹೇಳಿದ್ಲು. ತುಂಬಾ ಒಳ್ಳೆಯವರು ಅಂತಾನೂ ಹೇಳಿದ್ಲು. ಆ ಮಾತನ್ನ ನಿಮ್ ಅಣ್ಣನ್ ಕಿವಿಗೆ ಬಂದು ಸ್ವಲ್ಪ ಬೊಗಳು, ಹಾಗಾದ್ರೆ ಅವರಿಗೆ ಅರ್ಥ ಆಗತ್ತ ಅಂತ ನೋಡೋಣ. ಹೌದು ಬಾವ, ಅವ್ರು ತುಂಬಾ ಒಳ್ಳೆ ಗುರುಜಿ. ನಿಮಗೆ ಗೊತ್ತಿಲ್ಲ ಈಗ ಏನಾಯ್ತು, ಯಾಕೆ ನೀವು ಜಗಳ ಮಾಡ್ಕೊಳ್ತಾ ಇದ್ದೀರಾ, ಏನ್ ಅನ್ನೋದನ್ನ ಹೇಳಿ ಸ್ವಲ್ಪ. ಲೇ ಪ್ರೀತಿ, ನಾನ್ ಹೇಳ್ತೀನಿ ಕಣೆ. ಆ ಟಿಂಗ್ ಟಿಂಗ್ ಟಿಖಾಮಣಿ ಗುರುಜಿ ಹತ್ರ ಮೊನ್ನೆ ಹೋಗಿದ್ದೆ ಕಣೆ. ಅವರು ಒಂದ್ ವಿಷಯನ ಹೇಳಿದ್ರು, ನೀನ್ ಕೇಳ್ಕೊಂಡೆ ಅಂದ್ರೆ ನಿನ್ಗೆ ಹೆದರಿಕೆ ಆಗ್ಬಿಡತ್ತೆ ಗೊತ್ತಾ? ಅಯ್ಯೋ ಅಂತದೇನಕ್ಕ? ಲೇ ಸ್ವೀಟಿ, ಯಾರೋ ನಮ್ ಮನೆಗೆ ಮಾಟ ಮಂತ್ರ ಮಾಡಿದಾರಂತೆ ಕಣೆ. ಮಾಟ ಮಂತ್ರ ಯಾವಾಳಂತ ಗೊತ್ತಿಲ್ಲ ಕಣೆ. ಅದನ್ನ ಆ ಗುರುಜಿ ಬಾಯಾರು ಹೇಳಿದ್ರು. ನನ್ಗಂತೂ ಅಲ್ಲೇ ಮೈ ನಡಕ ಆಗ್ಬಿಡ್ತು ಗೊತ್ತಾ? ಅಯ್ಯೋ ಮಾಟ ಮಂತ್ರನ ಅಕ್ಕ? ಅದೆಲ್ಲ ತುಂಬಾ ಡೇಂಜರ್ ಅಲ್ಲಕ್ಕ? ಹೌದು ಕಣೆಮ್ಮ, ಇದನ್ನೇ ನಿಮ್ ಭಾವನ ಹತ್ರ ಬಂದು ನಾನು ಹೇಳಿದೆ. ಅದಕ್ಕೆ ನಿಮ್ ಭಾವ ತಲೆ ತಿರುಗಿ ಬಿದ್ಬಿಟ್ಟೆ ಅಂತ ಹೇಳ್ತಾ ಇದಾರಲ್ಲ. ಇದೆಲ್ಲ ಎಂತ ಕತೆ ಗೊತ್ತಾ? ಅದನ್ನ ಸ್ವಲ್ಪ ನಿನ್ ಭಾವಗೆ ಅರ್ಥ ಆಗಂಗ್ ಹೇಳು. ಬಾವ, ಏನ್ ಬಾವ, ಅಕ್ಕ ಈ ತರ ಹೇಳ್ತಾ ಇರುವಾಗ ನೀವು ಸೀರಿಯಸ್ ಆಗಿ ತಗೊಳಲ್ವಾ ಅದನ್ನ? ಯಾಕೆ ಈ ತರ ಹುಡುಗಾಟ ಮಾಡ್ತೀರಾ ನೀವು? ಅಯ್ಯೋ ಸ್ವೀಟಿ, ನಾನೇನ್ ಹುಡುಗಾಟ ಮಾಡ್ತಾ ಇಲ್ಲ ಕಣಮ್ಮ. ಅವಳು ಮುಂದೆ ಏನ್ ಹೇಳಿದ್ಲಂತ ಕೇಳಿ ನೀನು. ಏನಕ್ಕ ಆಯ್ತು, ಏನ್ ಹೇಳಿದ್ರಿ? ಏ ಸ್ವೀಟಿ, ನಮ್ ಟಿಂಗ್ ಟಿಂಗ್ ಟಿಖಾಮಣಿ ಗುರುಜಿ ಬಗ್ಗೆ ನಿನಗೆ ಗೊತ್ತಲ್ಲ, ಯಾರ ಹತ್ರನೂ 1 ರೂಪಾಯಿ ನಯಾ ಪೈಸೆನೂ ಕೇಳಲ್ಲ ತಗೊಳಲ್ಲ ಅಂತ ಅಂದ್ಬಿಟ್ಟು. ಹೌದು, ಯಾರ ಹತ್ರನೂ ಏನು ತಗೊಳಲ್ಲ. ಗುರುಜಿ ಹೇಳಿದ್ರು, ನಿಮ್ ಮನೆಗೆ ಯಾರೋ ಮಾಡ್ಸಿದಾರ ಕಣಮ್ಮ ಮಾಟ ಮಂತ್ರ, ಅದನ್ನ ನಿವಾರಣೆ ಮಾಡ್ಬೇಕಂತ ಹೇಳಿದ್ರೆ ಪರಿಹಾರ ಮಾಡ್ಬೇಕು. ನಾನು ಕೂತಲ್ಲೇ ಅದೇನ್ ಮಾಟ ಮಂತ್ರ ಮಾಡಿದಾರೋ ಅದನ್ನೆಲ್ಲ ತೆಗಿತೀನಿ, ನೀನ್ ಅದಕ್ಕೆ ನನ್ಗೆ ಏನು ಮಾಡ್ಬೇಡ ಅಂತ ಹೇಳಿದ್ರು. ಒಳ್ಳೆತಾನೆ ಅಕ್ಕ, ಏನಾಯ್ತಿದಕ್ಕೆ? ಏನಾಗಿಲ್ಲ ಸ್ವೀಟಿ, ಪರಿಹಾರ ಮಾಡಕ್ಕೆ ಟಿಂಗ್ ಟಿಂಗ್ ಟಿಖಾಮಣಿ ಗುರುಜಿ ಹೇಳಿದ್ದು, ಸ್ವಲ್ಪ ಕುರಿನೋ ಹಸುನೋ ಕೊಡಿಸಿ ನಮ್ಮ ಹತ್ರ ಪಾಪದವ್ರು ಬರ್ತಾರಲ್ಲ ಕಷ್ಟ ಅಂತ ಅಂದ್ಬಿಟ್ಟು ಅವರಿಗೆ ನಿಮ್ ಹೆಸರು ಹೇಳಿ ದಾನ ಮಾಡ್ಬಿಡ್ತೀವಿ. ನಿಮ್ಗೆ ಪುಣ್ಯನೂ ಬಂದ್ ಸೇರತ್ತೆ, ಮತ್ತೆ ನಿಮ್ ಕಷ್ಟಕ್ಕೆ ಪರಿಹಾರನೂ ಆಗತ್ತೆ ಅಂತ ಹೇಳಿದ್ರು. ಅದು ತಪ್ಪ ನಾನು ಹೇಳಿದ್ದು? ನಿಮ್ ಭಾವನ ಹತ್ರ ಬಂದು ಹಿಂಗೆ ಬೊಗಳ್ದೆ ಕಣಮ್ಮ, ಅದಕ್ಕೆ ತಲೆ ತಿರುಗಿ ಬಿದ್ರು ಅಂತ ಹೇಳಿದ್ರೆ ಇದು ಯಾರ್ ತಪ್ಪು? ಅಯ್ಯೋ ಇಷ್ಟೇ ತಾನೆ, ಇದಕ್ಕೋಗಿ ಭಾವ ತಲೆ ತಿರುಗಿ ಬಿದ್ರ? ಏನ್ ಭಾವ ಇದಲ್ಲ? ಅಕ್ಕ ಏನ್ ಕೇಳ್ಬಿಟ್ರು? ಏನೋ ಲಕ್ಷಗಟ್ಲೆ ಕೇಳ್ದಂಗ್ ಹೇಳ್ತಾ ಇದ್ದೀರಾ? ನೋಡಿದ್ರಾ, ದೊಡ್ಡವ್ರ ತರ ಮಾಡಿದ್ರಿ.
ಸ್ವೀಟಿ ಏನು ಪೂರ್ತಿಯಾಗಿ ತಿಳುವಳಿಕೆ ಇಲ್ಲದೆ ಮಾತಾಡ್ಬೇಡ ಕಣಪ್ಪ. ನಿಮ್ ಅಕ್ಕ ಎಷ್ಟ್ ಕುರಿ ಎಷ್ಟ್ ಹಸು ಕೇಳಿದ್ಲಂತ ಸ್ವಲ್ಪ ಕೇಳಮ್ಮ. ಏನಕ್ಕ ಎಷ್ಟ್ ಕುರಿ ಕೇಳಿದ್ರಿ? ಅಯ್ಯ ಸ್ವೀಟಿ, ಇನ್ನು ನಿನ್ ಭಾವನ್ ಮಾತೆ ಕೇಳ್ತಾ ಇದೀಯ ನೋಡೋ. ಟಿಂಗ್ ಟಿಂಗ್ ಟಿಖಾಮಣಿ ಗುರುಜಿ ಹೇಳಿದ್ರು, ಅಮ್ಮ ತಾಯಿ ನಿನಗೆ ಪರಿಹಾರ ಆಗ್ಬೇಕಂತ ಹೇಳಿದ್ರೆ ನೀನ್ ಹೆಂಗಾದ್ರೂ ಮಾಡಿ 20 ಹಸು 50 ಕುರಿನ ಕೊಡ್ಸ್ಬಿಡು, ನಿನ್ ಹೆಸರು ಹೇಳಿ ದಾನ ಮಾಡ್ಬಿಡ್ತೀನಿ ಅಂತ ಹೇಳಿದ್ರ. ಅದಕ್ಕೆ ನಾನ್ ಹೇಳ್ದೆ, ಏನ್ ಗುರುಜಿ ಬರೀ 50 ಕುರಿ ಕೇಳ್ತಾ ಇದ್ದೀರಾ, ನಾನ್ 100 ಕುರಿ ಕೊಡಿಸ್ತೀನಿ, 50 ಹಸು ಕೊಡ್ತೀನಿ ಅಂತ ಅಂದ್ಬಿಟ್ಟು ಮಾತ್ ಕೊಟ್ಟಿದ್ದೀನಿ ಕಣಮ್ಮ. ಏನು 100 ಕುರಿನಾ? ಹೌದು ಕಣಪ್ಪ. ಅಕ್ಕ 100 ಕುರಿ 50 ಹಸು ಕೊಡ್ತೀನಿ ಅಂತ ಹೇಳಿದ್ರ? ಹೌದು ಕಣಮ್ಮ ಸ್ವೀಟಿ, ಏನ್ ಹಿಂಗ್ ಶಾಕ್ ಆಗ್ತಾ ಇದ್ದೀರಾ ಇಬ್ರು? ಅದೂನು ನಾವು ಕೊಡಿಸ್ಲಿಲ್ಲ ಅಂತ ಹೇಳಿದ್ರೆ ಏನ್ ಹೇಳು ಸ್ವೀಟಿ? ಅಷ್ಟೇನ್ ಗತಿ ಇಲ್ದವ್ರ ನಾವು? ಲೇ 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 ಗುಂಡಮ್ಮ ಇಲ್ಲಿ ನೋಡು. ಯಾರನ್ನ ನೋಡಿ ಗುಂಡಮ್ಮ ಅಂತ ಹೇಳ್ತಾ ಇದ್ದೀರಾ? ಸ್ವಲ್ಪ ಹೊತ್ತು ಮುಂಚೆ ತೆಳ್ಳಗಿದೆ ಕಡ್ಡಿ ತರ ಅಂತ ಹೇಳಿದ್ರಿ, ಈಗ ಗುಂಡಮ್ಮ ಅಂತ ಹೇಳ್ತಾ ಇದ್ದೀರಾ? ಏನೋ ಮೈ ಹುಷಾರಿದ್ಯಾ ನಿಮ್ಗೆ? ಲೇ ಅದನ್ ಬಿಡೆ, ನಿನಗೆ ಕುರಿ ಅಂದ್ರೆ ಏನು ಅಂತ ಅದ್ರ ಬಗ್ಗೆ ಏನಾದ್ರು ಗೊತ್ತಾ? ಗೊತ್ತಿಲ್ದೇನಾ ನಿಮ್ಗೆ? ಮಟನ್ ಸುಕ್ಕ, ಮಟನ್ ಬಿರಿಯಾನಿ, ಮಟನ್ ಸಾರು, ಮಟನ್ ಕಬಾಬು ಅಂತ ನೀ ಮಾಡಿ ಮಾಡಿ ಹಾಕ್ತಾ ಇರೋದು? ಲೇ 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 ಯಾವಾಗ್ಲೂ ತಿನ್ನೋದ್ರ ಬಗ್ಗೆನೇ ಆಲೋಚನೆ ಮಾಡ್ಬೇಡ ಕಣೆ. ಒಂದ್ ಕುರಿ ಎಷ್ಟಂತ ಗೊತ್ತೇನೆ ನಿಂಗೆ? ಗೊತ್ತಿಲ್ಲದೆ ಏನೋ 900 ರೂಪಾಯಿಂದ 1000 ರೂಪಾಯಿ ಇರುತ್ತೆ, ಅಮ್ಮಮ್ಮ ಅಂದ್ರೆ 1100 ರೂಪಾಯಿ ಇರುತ್ತೆ. ಇದನ್ನು ಗೊತ್ತಿಲ್ಲ ಇಷ್ಟು ವರ್ಷ ನಾನು ಕಾಲ ಕಳೀತಾ ಇದ್ದೀನೇನ್ರಿ? ಏನು 900 ರೂಪಾಯಿಂದ 1000 ರೂಪಾಯಿ ಇರುತ್ತಾ? ಕುಟುಂಬದೊಟ್ಟಿಗೆ ಬರಕ್ ಹೇಳಿದ್ರು, ಫ್ರೀಯಾಗಿ ಕೊಡ್ತಾರಂತೆ, ಹೋಗು. ಹೌದೇನ್ರಿ? ಬನ್ನಿ ಹಂಗಾದ್ರೆ ಮೊದ್ಲೋಗಿ ತರೋಣ. ಥೂ ನಿನ್ನ ಬಾಯಿ ಮುಚ್ಚು. ಕುರಿ ಎಷ್ಟಂತ ಕೇಳಿದ್ರೆ 900 ರೂಪಾಯಿಂದ 1000 ರೂಪಾಯಿ ಇರುತ್ತಂತೆ. ಅದು ನೀನ್ ಹೇಳ್ತಾ ಇರೋದು 1 kg. ಕುರಿ ಎಷ್ಟ್ ಕೆಜಿ ಬರುತ್ತೆ ಗೊತ್ತಾ? ಅದ್ಯಾರಿಗ್ರಿ ಗೊತ್ತು? ಕುರಿ ಎಷ್ಟ್ ಕೆಜಿ ಬರುತ್ತೆ? ಒಂದೊಂದ್ ಕುರಿ 20 ಕೆಜಿಯಿಂದ 25 ಕೆಜಿ ಬರುತ್ತೆ. ಗೊತ್ತಾ? 1 kgಗೆ 1000 ರೂಪಾಯಿ ಅಂತ ಲೆಕ್ಕ ಹಾಕೋ. 25 ಕೆಜಿಗೆ ಎಷ್ಟಾಯ್ತು? ಇಡೀ ದಿನ ನೀನ್ ನಿಂತ್ಕೊಂಡು ಯೋಚನೆ ಮಾಡಿದ್ರೇನೋ ನಿನ್ ತಲೆಯಲ್ಲಿ ಬರೇ ಮಣ್ಣೇ ಇರೋದು, ಗೊತ್ತಾ? ನಿನಗೆ ಲೆಕ್ಕನೂ ಬರಲ್ಲ, ಏನು ಬರಲ್ಲ. ನಮ್ಮ ಅಮ್ಮನ ಹತ್ರ ಅಷ್ಟೊಂದ್ ಹೇಳ್ದೆ, ಅಮ್ಮ ಸ್ವಲ್ಪ ಅದು ಸ್ಕೂಲ್ ಕಡೆ ಓದೋಳ್ನ ನಾನ್ ಮದುವೆ ಮಾಡ್ಕೊಳ್ತೀನಿ ಅಂತ. ನನ್ ತಲೆಯಲ್ಲಿ ನಿನ್ನನ್ ತಗೊಂಬಂದ್ ಕಟ್ಟಿದ್ರಲ್ಲ, ಮುಗೀತು. ಅವತ್ತೇ ನನ್ ಕತೆ ಮುಗೀತು. ಯಾಕ್ರಿ ಹಿಂಗ್ ಬೈತಾ ಇದ್ದೀರಾ? ಮಕ್ಕಳೆಲ್ಲ ಇದಾವ್ರಿ. ಒಂದ್ ಕುರಿಗೆ 20 ರಿಂದ 25 ಕೆಜಿ ಬರುತ್ತೆ. ಒಂದ್ ಕುರಿಗೆ 25,000 ರೂಪಾಯಿ ಕಡಿಮೆ ಸಿಗಲ್ಲ ನಿಂಗೆಲ್ಲೋ, ಗೊತ್ತಾ? ಏನು 25,000 ರೂಪಾಯಿನಾ? ಹಂಗಂದ್ರೆ ತಗೊಂಡ್ ಕೊಟ್ಬಿಡೋಣ ರೀ, ಯಾಕ್ರಿ ಯೋಚನೆ ಮಾಡ್ತೀರಾ? ಲೇ ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡ್ ಕೇಳಿ ಏನ್ ಹೇಳ್ತಾ ಇದ್ದೀನಂತ. ಅದಕ್ಕೆ ಒಂದ್ ಕುರಿಗೆ 25,000 ರೂಪಾಯಿ ಕಡಿಮೆ ಸಿಗಲ್ಲ. ಅದಕ್ಕೆ ನೀವ್ ಹೇಳ್ತಾ ಇರಂಗೆ 100 ಕುರಿ ಕೊಡಿಸ್ತೀನಿ ಅಂತ ಹೇಳಿದ್ರೆ 25 ಲಕ್ಷ ಬೇಕು. ಏನು 25 ಲಕ್ಷನಾ? ಏನ್ ಮೈದು ಹೇಳ್ತಾ ಇದ್ಯಾ? ಹೌದು ಮತ್ತೆ, ಇದೆಲ್ಲ ಗೊತ್ತಿಲ್ಲದೆ ಅವನು 50 ಕುರಿ ಕೇಳಿದ್ನಂತೆ, ಇವಳು 100 ಕುರಿ ಕೊಡ್ತೀನಿ ಅಂತ ಮಾತ್ ಕೊಟ್ಬಿಟ್ಟು ಬಂದಂತೆ. ಅವ್ನ್ ಯಾವನ್ ಗುರುಜಿ ಅಂತ ತೋರ್ಸೋ, ಕೈ ಬೇರೆ ಕಾಲ್ ಬೇರೆ ತುಂಡ್ ಮಾಡಾಕ್ತೀನಿ. ಏನ್ರಿ ಗುರುಜಿನ ಹಿಂಗ್ ಹೇಳ್ತಾ ಇದ್ದೀರಾ? ಹಂಗೆಲ್ಲ ಹೇಳ್ಬೇಡ್ರಿ, ನಿಮ್ಗೆ ಏನಾದ್ರೂ ಆಗ್ಬಿಡತ್ತೆ. ಲೇ ಇನ್ನು ಅವನನ್ನ ಗುರುಜಿ ಅಂತ ಹೇಳ್ಬೇಡ. ಈ ತರ ನೀವು ನಂಬೋದಿಕ್ಕೆ ಇಂಥವ್ರು ಬಂದು ಊರನ್ನೇ ಹಾಳು ಮಾಡ್ತಾರೆ, ಗೊತ್ತಾ? ಲೇ ಸ್ವೀಟಿ, ಏನೇಮ್ಮ ನಿಮ್ ಬಾವ ಈ ತರ ಮಾತಾಡ್ತಾ ಇದಾರೆ? ಅವ್ರಿಗೆ ಏನಾದ್ರು ಆಗ್ಬಿಡತ್ತೆ ಕಣಮ್ಮ, ಏನಾದ್ರೂ ಸ್ವಲ್ಪ ಹೇಳೆ, ಗುರುಜಿನ ಬೈಬೇಡ ಅಂತ ಹೇಳೆ. ಅಕ್ಕ, ಬಾವ ಹೇಳೋದ್ರಲ್ಲಿ ತಪ್ಪೇ ಇಲ್ಲ, ನೀವ್ ಸ್ವಲ್ಪ ಆಲೋಚನೆ ಮಾಡಿ ಅಕ್ಕ. ಅಯ್ಯೋ 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 ಅಯ್ಯೋ, ಏನೇ ಸ್ವೀಟಿ ದುಡ್ಡು ಕಡೆ ತಿರುಗ್ಬಿಟ್ಟೇನೆ ನೀನು? ನಿನ್ ಭಾವನ್ ತರನೇ ಮಾತಾಡ್ತಾ ಇದ್ಯಾ? ಗುರುಜಿನ ಮೈಮೆ ಗೊತ್ತಿಲ್ಲದೆ ಈ ತರ ಮಾತಾಡ್ತಾ ಇದ್ಯಲ್ಲೇ. ಅಕ್ಕ, ಹಂಗ್ಯಾಕ್ ನೀವು ತಿಳ್ಕೊಳ್ತೀರಾ? ನೀವು ಸ್ವಲ್ಪ ಆಲೋಚನೆ ಮಾಡಿ. ನಿಮ್ಗೆ ಮಾಟ ಮಂತ್ರ ಮಾಡಿದಾರಂತ ಹೇಳಿದ್ರಲ್ಲ, ಈಗ ನೀವು ಚೆನ್ನಾಗ್ ತಾನಿದ್ದೀರಾ? ಏನಾಯ್ತು ನಿಮ್ಗೆ? ಮಾಟ ಮಂತ್ರ ಎಲ್ಲ ಮಾಡಿದ್ರು ಅಂತ ಹೇಳಿದ್ರೆ ಅವ್ರ ಮನೇಲಿ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ? ಸ್ವೀಟಿ, ನಿಜವಾಗ್ಲೂ ಮಾಟ ಮಂತ್ರ ಅದೆಲ್ಲಾನು ಸುಳ್ಳೆ. ಹೌದು ಸ್ವೀಟಿ, ಅದೆಲ್ಲ ಸುಳ್ಳೆ, ಅದೆಲ್ಲ ನೀವು ನಂಬೇಡಿ. ಇಂಥ ಗುರುಜಿಗಳೆಲ್ಲ ಹಿಂಗೆ ಮೊದ್ಲು ಬರುವಾಗ ಒಳ್ಳೆಯವ್ರ ತರ ಮಾಡ್ತಾರೆ, 1 ರೂಪಾಯಿ ದುಡ್ಡು ತಗೊಳಲ್ಲ. ಮತ್ತೆ ಇನ್ನೊಂದ್ಸಲ ಹೋದ್ವಿ ಅಂದ್ರೆ ನಾವು ಎಂತವ್ರಂತೆಲ್ಲ ನೋಡ್ಕೊಳ್ತಾರೆ, ದೊಡ್ಡ ಅಮೌಂಟ್ ಮಾಡ್ಕೊಂಡು ಊರ್ನೆ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಇನ್ಮೇಲೆ ಈ ಗುರುಜಿ ಗಿರಿಜಿ ಅಂತೆಲ್ಲ ಮಾತು ಮನೇಲಿ ಮಾತಾಡ್ಬಾರ್ದು, ಆ ಕಡೆನೂ ಹೋಗ್ಬಾರ್ದು. ಅವಲಕ್ಕೆ ಅವ್ರು ಕೇಳಿದ್ದು 50 ಕುರಿ ಲೆಕ್ಕನೇ ಇಟ್ಕೊಂಡ್ರೇನು 12.5 ಲಕ್ಷ ಆಯ್ತು. ಮತ್ತೆ ಹಸು ಎಲ್ಲ ಸೇರಿಸಿದ್ರೆ 20 ಲಕ್ಷದ ಮೇಲೇನೆ ಆಯ್ತು. ಇಷ್ಟೊಂದು ಅಮೌಂಟ್ ನ ಒಂದೇ ಸಲ ತಗೊಂಡು ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾರೆ ಅವರು. ನೀವು ಅಂತವ್ರನ್ನೆಲ್ಲ ನಂಬಕ್ಕೆ ಹೋಗ್ಬೇಡಿ. ನಮ್ಮ ಮನೆ ಬರದಲ್ಲಿ ಏನ್ ಬರ್ದಿದ್ಯೋ ಅದ್ ನಡ್ದೇ ನಡೆಯತಕ್ಕೆ ಯಾಕಿಂತ ವಿಷಯಕ್ಕೆಲ್ಲ ಹೋಗ್ತೀರಾ ನೀವು? ನನ್ ತಮ್ಮ ಹೇಳ್ದಂಗೆ ನಮ್ ಮನೆ ಬರದಲ್ಲಿ ಏನ್ ಬರ್ದಿದ್ಯೋ ಅದು ನಡ್ದೇ ನಡೆಯುತ್ತೆ. ಯಾರು ಅದನ್ನ ಬದಲಾಯಿಸಕ್ಕಾಗಲ್ಲ. ಇದನ್ ಮೊದ್ಲು ತಲೆಯಲ್ಲಿ ಇಟ್ಕೊಂಡು ಏನ್ ಕೆಲಸ ಮಾಡ್ಬೇಕೋ ಅದನ್ನ ಮಾಡು. ಅದಕ್ಕೆ ಒಂದ್ ಮಾತು ಹೇಳ್ತೀನಿ ಕೇಳಿ. ಕಷ್ಟದಲ್ಲಿರುವಾಗ ಅವ್ರ ಹತ್ರ ಹೋಗಿ ನೀವ್ ಏನ್ ಹೇಳಿದ್ರೂ ಎಲ್ಲವೂ ಸರಿ ಅಂತಾನೆ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಅವರಿಗೆ ಕಷ್ಟದ ಪರಿಸ್ಥಿತಿ ಆ ರೀತಿಯಲ್ಲಿರುವಾಗ ಅವ್ರಿಗೆ ಎಲ್ಲಾನು ಸರಿ ಅಂತ ಅನ್ಸುತ್ತೆ. ಅದೇ ರೀತಿ ನಿಮ್ಗೂ ಆಗಿರೋದು. ನೀವು ಸ್ವಲ್ಪ ಆಲೋಚನೆ ಮಾಡಿದ್ರೆ ಇದ್ ಸರಿ ತಪ್ಪು ಅನ್ನೋದು ಗೊತ್ತಾಗತ್ತೆ. ಇಷ್ಟೇ ನಾನ್ ನಿಮ್ಗೆ ಹೇಳಕ್ ಇಷ್ಟಪಡೋದು.
ಅದಕ್ಕೆ ಅವರು ಡೈರೆಕ್ಟ್ ಆಗಿ ನಿಮ್ಮ ಹತ್ರ ದುಡ್ಡು ಕೇಳಿದ್ರು ಅಂತ ಹೇಳಿದ್ರೆ ಅವರು ಡೋಂಗಿ ಗುರುಜಿ ಆಗ್ತಾರಂತ ನಿಮ್ಮ ಹತ್ರ ಹಸು ಬೇಕು ಕುರಿ ಬೇಕಂತ ಕೇಳಿದ್ದಾರೆ. ಆ 20 ಲಕ್ಷ 25 ಲಕ್ಷ ದುಡಿಬೇಕಂತ ಹೇಳಿದ್ರೆ ಎಷ್ಟು ಕಷ್ಟ ಪಡ್ಬೇಕಂತ ನಿಮ್ಗೆ ಗೊತ್ತಿರತ್ತಲ್ಲ. ನೀವು ಆಲೋಚನೆ ಮಾಡಿ ನೋಡಿ, ಅವ್ರು ಡೋಂಗಿ ಗುರುಜಿನ ಒಳ್ಳೆ ಗುರುಜಿನ ಅಂತ ಗೊತ್ತಾಗತ್ತೆ. ಹೌದಕ್ಕ, ಇವ್ರು ಹೇಳೋದೆಲ್ಲ ಕೇಳಿದ್ರೆ ನನ್ಗೆ ಯಾಕ ಅವರು ಡೋಂಗಿ ಗುರುಜಿ ಇರ್ಬೇಕು ಅಂತ ಅನ್ಸುತ್ತೆ. ಆ 20 ಲಕ್ಷ 25 ಲಕ್ಷ ಇದ್ರೆ ನಮ್ಗೆ ಯಾಕ ಕಷ್ಟ ಬರುತ್ತೆ, ನಾವ್ ಅದನ್ನ ಇಟ್ಕೊಂಡು ಜೀವನ ಮಾಡ್ಬೋದಲ್ಲ. ಸ್ವಲ್ಪ ಯೋಚನೆ ಮಾಡಿ ಅಕ್ಕ. ಇದೇನು ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ಬಿಟ್ಟು ಹೋಗ್ತಾ ಇದ್ದಾರೆ. ನಾನ್ ಪರಿಹಾರ ಮಾಡಿದ್ರೇನೆ ತಳ್ಳಗಾಗಕ್ಕಾಗತ್ತೆ. ಏನ್ ಮಾಡೋದೀಗ ನಾನು? ನನ್ಗೆ ಯಾಕೋ ಅವ್ರು ಒಳ್ಳೆ ಗುರುಜಿ ಅಂತ ಅನ್ಸತ್ತೆ. ಇವರೇ ದುಡ್ಡು ಖರ್ಚು ಮಾಡಕ್ಕೆ ತುಂಬಾ ಕಂಜೂಸ್ ಮಾಡ್ತಾ ಇದ್ದಾರೆ. ದುಡ್ಡು ಖರ್ಚು ಮಾಡಕ್ಕೆ ಬಾಯಿಗೆ ಬಂದಿದ್ ಏನೇನೋ ಬಗಳು ಬಿಟ್ಟು ಹೋಗ್ತಾ ಇದ್ದಾರೆ. ಹೋಗ್ಲಿ ಹೋಗ್ಲಿ, ನನಗೇನು? ಅಪ್ಪ, ಟಿಂಗ್ ಟಿಂಗ್ ಟಿಕಾಮಣಿ ಗುರುಜಿ, ನಮ್ಮ ಮನೇಲಿ ಏನಾದ್ರೂ ನಿಮ್ಮನ್ನ ಬೈದಿದ್ರು ಅಂದ್ರೆ ಅವರನ್ನ ಕ್ಷಮಿಸ್ಬಿಡಪ್ಪ. ಅವ್ರಿಗೇನು ಶಿಕ್ಷೆ ಕೊಟ್ಬಿಡ್ಬೇಡಪ್ಪ. ಗುರುಜಿ, ಇವ್ರೇನ್ ಹೇಳಿದ್ರೆ ಇವತ್ತೇ ನಾನು ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಏನಿವತ್ತು ಈ ಗುರುಜಿ ಬಗ್ಗೆ ನಮ್ಮ ಮನೇಲಿ ಇಷ್ಟೊಂದು ಡಿಸ್ಕಷನ್? ಒಂದ್ ವೇಳೆ ಆ ಗುರುಜಿ ಡೋಂಗಿ ಇರ್ಬೋದೇನೋ? ಯಾರಂತ ಕಂಡಿಡಿಬೇಕು. ಟೈಮು ಸಂಜೆ 7 ಗಂಟೆ ಆಗ್ತಾ ಬಂದ್ಬಿಡ್ತು. ಇನ್ ಯಾವಾಗ ಹೋಗಿ ಹೋಮ್ವರ್ಕ್ ಮಾಡೋದು? ನಿದ್ರೆ ಬರ್ತಾ ಇದೆ. ಹೋಮ್ವರ್ಕ್ ಮಾಡ್ಲಿಲ್ಲ ಅಂದ್ರೆ ಏನಾಗಲ್ಲ. ಆ ಹೊಸ ಮ್ಯಾಮ್ ಹತ್ರ ಹೋಗಿ, ಮ್ಯಾಮ್ ನಮ್ ದೊಡ್ಡಪ್ಪನಿಗೆ ತುಂಬಾ ಸೀರಿಯಸ್ ಮೇಡಮ್, ಅದಕ್ಕೆ ನಾನು ಹೋಮ್ವರ್ಕ್ ಮಾಡಕ್ ಆಗ್ಲಿಲ್ಲ ಅಂತ ಅನ್ಬಿಟ್ಟು ಹಿಂಗೆ ಸ್ವಲ್ಪ ಕಣ್ಣೀರ್ ಬಿಟ್ವಿ ಅಂದ್ರೆ ಆಗ ಮ್ಯಾಮ್ ನಾವ್ ಹೇಳಿದ್ದೆಲ್ಲ ನಂಬ್ಕೊಂಡ್ಬಿಡ್ತಾರೆ. ಆಮೇಲೆ ನಮ್ಮನ್ನ ಹೊಡೆಯಲ್ಲ. ನನಗಂತೂ ನಿದ್ರೆ ಬರ್ತಾ ಇದೆ. ಹೋಗಿ ಒಳ್ಳೆ ಗಟ್ಟಿ ಊಟ ಮಾಡ್ಬಿಟ್ಟು ಚೆನ್ನಾಗಿ ನಿದ್ರೆ ಮಾಡ್ಬಿಡ್ಬೇಕು. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನೂ ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.